ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ತಮ್ಮ ಮನಸ್ಸಲ್ಲಿ ಕೋರ್ಕೊಂಡಂತಹ ಆಸೆಗಳು ಅಥವಾ ಅನಾರೋಗ್ಯ ಸಮಸ್ಯೆ ಏನೇ ಇರಲಿ ಅದನ್ನು ಈಡೇರಬೇಕು ಅಂತಂದರೆ 7 ವಾರ 5 ವಾರ ಅಥವಾ 3 ವಾರ ತೆಂಗಿನಕಾಯಿನ ಅಲ್ಲೇ ತೆಂಗಿನಕಾಯಿ ತಗೊಂಡು ಮನಸ್ಸಿನಲ್ಲಿ ಬೇಡ್ಕೊಂಡು ಅದನ್ನು ಕಟ್ಕೊತಾ ಬಂದರೆ ಅವರಲ್ಲಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಏನೇ ಸಮಸ್ಯೆ ಇದ್ರೂ ಅಥವಾ ಏನೇ ಮನಸ್ಸಲ್ಲಿ ಕೋರಿಕೆ ಅಂದ್ಕೊಂಡಿದ್ರು ಅದು ತುಂಬ ಈಡೇರುತ್ತೆ ಅಂತ ಅಲ್ಲಿನ ಸುಮಾರು ಭಕ್ತರು ಹೇಳ್ತಾ ಇದ್ದಾರೆ. ಸೊ ಈ ದೇವಸ್ಥಾನ ಇರ್ತಕ್ಕಂಥ ಜಾಗ ಬಂದ್ಬಿಟ್ಟು ಬೆಂಗಳೂರಿಂದ ಸುಮಾರು 85-90 ಕಿಲೋಮೀಟ್ರ್ ಆಗ್ಬೋದು. ಗೌಡ್ಗೆರೆ ಅಂತ, ಇದು ಮಂಡ್ಯಗೂ ತುಂಬ ಹತ್ರ ಆಗುತ್ತೆ, ಮದ್ದೂರಿಗೂ ತುಂಬ ಹತ್ರ ಆಗುತ್ತೆ. ಕುಣಿಗಲ್ ಕಡೆಯಿಂದನೂ ಹೋಗ್ಬೋದು. ಪ್ರತಿ ವಾರವೂ ನಾವಿಲ್ಲಿ ಭೇಟಿ ಕೊಟ್ಟು ಪ್ರತಿ ವಾರವೂ ಒಂದೊಂದು ತೆಂಗಿನಕಾಯಿ ಕಟ್ತಾ ಬಂದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳೆಲ್ಲ ಈಡೇರುತ್ತೆ. ಹಾಗೆ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ ಅನ್ನೋ ಇಲ್ಲಿನ ಜನರ ನಂಬಿಕೆ ಇದೆ. ಹಾಗೆ ಅದಲ್ಲದೆ ಇಲ್ಲಿ ಬಸವಣ್ಣನೂ ಕೂಡ ಇದೆ. ಹಾಗೆ ನೀವು ಕೂಡ ಈ ತಾಯಿಯ ಆಶೀರ್ವಾದ ಪಡೆದು ಪುನೀತರಾಗಿ ದಯವಿಟ್ಟು ಇಲ್ಲಿಗೆ ಒಂದ್ಸರಿ ಭೇಟಿ ನೀಡಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆನೂ ಕೂಡ ಈಡೇರುತ್ತೆ. ಹಾಗೆ ಯಾವುದೇ ಥರದ ಅನಾರೋಗ್ಯ ಸಮಸ್ಯೆ ಕೂಡ ದೂರ ಆಗುತ್ತೆ. ಈ ಉಪ್ಪನ್ನು ಕೂಡ ಕೊಡ್ತಾರೆ. ಈ ಉಪ್ಪನ್ನು ದೃಷ್ಟಿ ತೆಗೆದು ತಾಯಿ ಚಾಮುಂಡೇಶ್ವರಿ ಎದುರುಗಡೆ ಪೂಜೆ ಮಾಡಿ ಸಲ್ಲಿಸಿದ್ರೆ ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಕೂಡ ದೂರ ಆಗುತ್ತೆ ಅನ್ನೋ ಇಲ್ಲಿನ ನಂಬಿಕೆ ಇದೆ. ಇಲ್ಲಿ ಸುಮಾರು ಜನ ಭಕ್ತಾದಿಗಳ ದಂಡೇ ಹರಿದು ಬರ್ತಾ ಇದೆ. ಸೊ ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಧನ್ಯವಾದಗಳು ಸ್ನೇಹಿತರೆ.